ಇಲ್ಲಿ ಗಂಡ ಹೆಂಡತಿ ಚೆನ್ನಾಗಿರೋಕೆ ರೆಡಿ ಇರ್ತಾರೆ, ಅವರಮ್ಮ ಬಿಡಲ್ಲ. ಇದರಲ್ಲಿ 1 ಕೋಟಿ ಕೇಳಿದ್ಲು, ಲಾಸ್ಟ್ಗೆ 1 ರೂಪಾಯಿ ಕೊಡ್ಸಿಲ್ಲ, ಡೈವರ್ಸ್. ಈಗ ಇವನ್ ಬಿಟ್ಟು ಅವನ ಹತ್ರ ಹೋದ್ರೆ ಅವನು ಎಷ್ಟು ಚೆನ್ನಾಗಿ ನೋಡ್ಕೊತಾನ. ಈ ದಿನ ಹೆಚ್ಚಾದ ವಿಚ್ಛೇದನ ಸಂವಾದ ಕಾರ್ಯಕ್ರಮ. ಸಂವಾದ ಅಂದರೆ ಎಲ್ಲರೂ ಯಾವ ವಿಚಾರಗಳಿದೆ ಅದನ್ನು ಒಬ್ಬರಿಗೊಬ್ಬರಿಗೂ ಹಂಚಿಕೊಳ್ಳುವಂಥದ್ದು. ಯಾಕೆಂದರೆ ನಾವು ನ್ಯಾಯಾಲಯದಲ್ಲಿ ಒಂದು ಪಾರ್ಟಿ ಕಡೆ ನಾವು ವಾದ ಮಾಡ್ತೀವಿ, ನಮಗೆ ಯಾರು ದಾವೆ ಕೊಟ್ಟಿರ್ತಾರೋ ಅವ್ರ ಪರವಾಗಿ ಮಾತಾಡ್ತೀವಿ. ಅದು ನಮ್ಮ ವೃತ್ತಿ ಧರ್ಮ. ಅವ್ರದ್ದು ತಪ್ಪಿದೆಯೋ ಸರಿ ಇದೆಯೋ ಅದಲ್ಲ. ನಮಗೆ ಒಬ್ಬರು ಕೇಸ್ ಕೊಟ್ಟಿರ್ತಾರೆ, ಇಲ್ಲ ಹುಡುಗನ ಕಡೆ ತಗೊಂಡಿರ್ತೀವಿ, ಇಲ್ಲ ಹುಡುಗಿ ಕಡೆ ತಗೊಂಡಿರ್ತೀವಿ. ನಾನು ಹೆಚ್ಚಾಗಿ ಈ ಡೈವರ್ಸ್ ಕೇಸ್ಗಳಲ್ಲಿ ಸುಮಾರು ಒಂದು 80 ಕೇಸ್ ನಡೆಸಿದ್ದೀನಿ. ನಾನು 24 ಸರ್ವಿಸಲ್ಲಿ 24 ವರ್ಷದಲ್ಲಿ 80ರಲ್ಲಿ 60 ಕೇಸು ಸೆಟ್ಲ್ಮೆಂಟ್ ಮಾಡಿ ಕಳಿಸಿದ್ದೀನಿ. 60 ಕೇಸಸ್ಸು, ಇನ್ನು 20 ಕೇಸೇ ಇದಾಗಿರೋದು. 60ರಲ್ಲಿ ಸೆಟ್ಲ್ಮೆಂಟ್ ಮಾಡಿ ಮನೆಗೆ ಹೋದವರು ಮತ್ತೆ ವಾಪಸ್ ಬಂದು ಡೈವರ್ಸ್ಗೂ ಹಾಕಿದ್ದೀವಿ. ಯಾಕೆಂದ್ರೆ ಮತ್ತೆ ಅವರು ಅಡ್ಜಸ್ಟ್ ಆಗಿಲ್ಲ ಸರ್ ಮತ್ತೆ ಹಾಕಿ ಅಂತೇಳಿ ಮತ್ತೆ ಬಂದು ಮತ್ತೆ ಅವ್ರಿಗೆ ಡೈವರ್ಸ್ ಕೊಡಿಸಿ ಕಳಿಸಿದ್ದೀವಿ. ಕೆಲವ್ರಿಗೆ ಕೇವಲ 3 ದಿನದಲ್ಲೂ ಡೈವರ್ಸ್ ಕೊಟ್ಟಿದ್ದೀವಿ. 3 ವರ್ಷದಲ್ಲಿ 5 ವರ್ಷದಲ್ಲೂ ಕೊಡಿಸಿದ್ದೀವಿ. 3 ದಿನ ಹೇಗೆ ಅಂದರೆ ಅವರು ಇವತ್ತು ಡೇಟ್ 1ನೇ ತಾರೀಕು ಮದುವೆ ಆಗಿರ್ತಾರೆ, 2ನೇ ತಾರೀಕು 3ನೇ ತಾರೀಕು 4ನೇ ತಾರೀಕು ನಮ್ಮ ಹತ್ರ ಬರ್ತಾರೆ. ಆವತ್ತು 4ನೇ ತಾರೀಕು ಕೇಸ್ ಫೈಲ್ ಮಾಡ್ತೀವಿ, 5ನೇ ತಾರೀಕು ಕೋರ್ಟ್ ಮುಂದೆ ಬರುತ್ತೆ. ಆ 5ನೇ ತಾರೀಕು ಮೀಡಿಯೇಷನ್ಗೆ ಹೋಗ್ತೀವಿ, 6ನೇ ತಾರೀಕು ಮೀಡಿಯೇಷನ್ ಸೆಟ್ಲ್ಮೆಂಟ್ ಆಗಿ ವಾಪಸ್ ಬರುತ್ತೆ, ಡೈವರ್ಸ್ ಆಗುತ್ತೆ. ಅಂದರೆ ಫಸ್ಟು ವೆಯ್ಟಿಂಗ್ ಪೀರಿಯಡ್ 6 ಮಂತ್ ಅಂತಿತ್ತು, ಇವಾಗ ಅದನ್ನು ಸುಪ್ರೀಂ ಕೋರ್ಟ್ ಅವರು ತೆಗೆದಿದ್ದಾರೆ. ಕಾರಣ ಏನು ಅಂದರೆ ಹೆಚ್ಚಾದ ಈ ಡೈವರ್ಸ್ ಕೇಸ್ಗಳು. ಬೆಂಗಳೂರು ನ್ಯಾಯಾಲಯ 1ರಲ್ಲೇ 6,000ದಿಂದ 8,000 ಡೈವರ್ಸ್ ಆಗುತ್ತೆ ವರ್ಷಕ್ಕೆ. ಹಿಂದೆ ನಾವು ಡೈವರ್ಸ್ ಕೇಸ್ ತಗೊಳ್ಳಲ್ಲ ಅಂತಿದ್ದೋ, ಆದರೆ ಇವತ್ತು ಈ ಕೊರೋನಾ ಬಂದಿಂದ ಈಚೆಗೆ ಪ್ರತಿಯೊಬ್ಬ ಅಡ್ವೊಕೇಟ್ಸು ಡೈವರ್ಸ್ ಕೇಸ್ ತಗೋತಾರೆ. ಕೆಲವರು ತಗೋತಿರ್ಲಿಲ್ಲ, ಡೈವರ್ಸ್ ಕೇಸ್ಗೆ ಸಪ್ರೇಟ್ ಅಡ್ವೊಕೇಟ್ಸ್ ಇರ್ತಿದ್ರು. ಬಟ್ ಈಗ ಪರಿಸ್ಥಿತಿ ಹೆಂಗಿದೆ, ಯಾಕೆಂದರೆ ಬೇರೆ ಕೇಸ್ಗಿಂತ ಡೈವರ್ಸ್ ಕೇಸ್ಗಳೇ ಹೆಚ್ಚಾಗಿದೆ. ಈ ಡೈವರ್ಸ್ ಆಗೋಕ್ಕೆ ಕಾರಣ ಏನು? ಇದು ನಮ್ಮ ಈ ಸಂವಾದದ ಮುಖ್ಯ ಘಟ್ಟ. ಡೈವರ್ಸ್ಗಿಲ್ಲಿ ವಿದ್ಯೆ ಅನ್ನೋದು, ಈಗ ನನಗಿಬ್ಬರು ಹೆಣ್ಮಕ್ಳಿದ್ದಾರೆ, ನಾವಿಬ್ಬರು ಹೆಣ್ಮಕ್ಳನ್ನ ಇಲ್ಲ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ ಮಾಡಿಸ್ತೀನಿ, ಅದು ನನ್ನ ಒಂದು. ಆದರೆ ಆ ವಿದ್ಯೆನೇ ವಿಚ್ಛೇದನಕ್ಕೆ ಕಾರಣ ಆಗುತ್ತೆ ಅಂದರೆ ತುಂಬ ನೋವಿನ ಸಂಗತಿ. ಇವತ್ತಿನ ದಿನ ಹುಡುಗನೂ 3 ಡಿಗ್ರಿ ಓದಿರ್ತಾನೆ, ಹುಡುಗಿನೂ 3 ಡಿಗ್ರಿ ಓದಿರ್ತಾಳೆ. ಇಲ್ಲಿ ಅವರು ವಿಚ್ಛೇದನಕ್ಕೆ ಏನು ಅಂದರೆ, ನೀನು 1 ಲಕ್ಷ ದುಡಿತೀಯ, ನಾನು 1 ಲಕ್ಷ ದುಡಿತೀನಿ. ಇದರಲ್ಲಿ ಹೆಚ್ಚಿಗೆ ವಿಚ್ಛೇದನ ಪಡಿತಿರೋರು IT-BT ಕಂಪ್ನಿಯವರು. ಅವರು ಈಗ ಯಾವುದೇ ಒಂದು ಕೇಸ್ 10 ಕೇಸ್ ಫೈಲ್ ಆಗಿದೆ ಡೈವರ್ಸ್ಗೆ ಅಂದರೆ 6 ಇಲ್ಲ 7 ಕೇಸು IT-BT ಕಂಪ್ನಿಯವ್ರದ್ದೇ ಇರುತ್ತೆ. ಅವ್ರ ಉದ್ದೇಶ ಇಷ್ಟೇ, ನೀನು ದುಡಿತೀಯ ನಾನು ದುಡಿತೀನಿ, ನಿನಗೂ 1 ಲಕ್ಷ ಬರುತ್ತೆ, ನನಗೂ 1 ಲಕ್ಷ ಬರುತ್ತೆ, ನಿನ್ನ ಮಾತು ನಾನೇನು ಕೇಳಬೇಕು, ನನ್ನ ಮಾತು ಇದು. ಮತ್ತು ಹೆಣ್ಣು ಮಕ್ಕಳು ಇವತ್ತು ಕೆಲವೊಂದು ಇದರಲ್ಲಿ ಸಮಾನತೆ ಎಲ್ಲದರಲ್ಲೂ ಇರಬೇಕು, ಆದರೆ ಕೆಲವೊಂದರಲ್ಲಿ ಇರಬಾರ್ದು. ಆದರೆ ಅವರು ಅಲ್ಲೂ ಸಮಾನತೆ ಕೇಳ್ತಿದ್ದಾರೆ. ಯಾವುದು ಅಂದರೆ ಮದ್ಯಪಾನ, ನೀನು ಕುಡಿತೀಯ ನಾನು ಕುಡಿತೀನಿ, ಧೂಮಪಾನ, ನೀನು ಸಿಗರೇಟ್ ಸೇರ್ತೀಯ ನಾನು ಸಿಗರೇಟ್. ಮತ್ತು ಇತ್ತೀಚೆಗೆ ಅನೈತಿಕ ಸಂಬಂಧ ಹೆಚ್ಚಾಗಿದೆ. ನೀನು ಒಬ್ಬಳನ್ನ ಇಟ್ಕೊಂಡಿದ್ದೀಯ, ನಾನು ಒಬ್ಬನ ಇಟ್ಕೊತೀನಿ. ಈ ಒಂದು ಕಾರಣಗಳಿಂದ ಇತ್ತೀಚೆಗೆ ವಿಚ್ಛೇದನ ಹೆಚ್ಚಾಗಿದೆ. ನಾನು ನ್ಯಾಯವಾದಿಯಾಗಿ ಶ್ರೀದೇವಿ ಅಂಗಡಿ ಅಂದ್ಬಿಟ್ಟು ಜಡ್ಜು ಅವ್ರು ನನಗೆ ಹೇಳಿದ್ರು, ಮಿಸ್ಟರ್ ರಾಜ್ಯ ಅವರೇ ನಿಮ್ಮ ಕ್ಲೈಂಟ್ಗೆ ಅಡ್ವೈಸ್ ಮಾಡಿರಿ ಅಂತ. ನಾನು ಹುಡುಗಿ ಕಡೆ ತಗೊಂಡಿದ್ದೆ. ಆಗ ಹೇಳ್ದೆ, ನಾನು ತುಂಬ ಸರಿ ಹೇಳಿದೆ, ಆದರೆ ಅಮ್ಮ ಒಪ್ತಾ ಇಲ್ಲ. ಲಾಸ್ಟಿಗೆ ಜಡ್ಜ್ ಹೇಳಿದ್ರು, ಯುವರ್ ಆನರ್, ಐ ಅಡ್ವೈಸ್ ಮೆನಿ ಟೈಮ್ಸ್ ಬಟ್ ಒನ್ಸ್ ಅಗೈನ್ ಐ ಅಡ್ವೈಸ್ ಟೇಕ್ NOC ವಕಾಲ ಅಂತ. ಯಾಕಂದ್ರೆ ಮತ್ತೆ ಅಡ್ವೈಸ್ ಮಾಡ್ಯಾರ NOC ಕೊಡಿ ಅಂತಾರೆ. ಯಾಕೆ ಈ ಲಾಯರ್ ಆ ಕಡೆ ಲಾಯರ್ ಜೊತೆ ಸೇರಿಬಿಟ್ಟಿದ್ದಾನೆ ಅಂತ. ಅದಕ್ಕೆ ಹಂಗಂದ ತಕ್ಷಣ ಜಡ್ಜ್ ಓಕೆ ಅಂತ ಪ್ರೊಸೀಡ್ ಲೀಡ್ ಎವಿಡೆನ್ಸ್ ಅಂದರು. ಎವಿಡೆನ್ಸ್ ಮಾಡಿ ಲಾಸ್ಟ್ಗೆ ಡೈವರ್ಸ್ ಆಯಿತು. ಡೈವರ್ಸ್ ಆಗಿ ಅವಳು ಬದುಕಿರೋವರೆಗೂ ತಿಂಗಳಿಗೆ 7,000 ಕೊಡಬೇಕು ಅಂತ. ಅಲ್ಲಿ ಡೈವರ್ಸ್ಗೆ ಪ್ರಮುಖ ಕಾರಣ, ನೀವು ಕುದುರೆ ರೇಸು ಬೇರೆ ರೇಸ್ ನೋಡಿರ್ತೀರ, ಇದು ಪಿಜಿನ್ ರೇಸ್, ಪಾರಿವಾಳ ಆರಿಸೋದು.
ಪಾರಿವಾಳದ ರೇಸ್ ಅವನ ಮುಖ್ಯ ಚಟ. ಅದರಿಂದಾಗಿ ಅವನು ಆ ಚಟದಲ್ಲಿ ಬಿದ್ದು ಅವನು ಇದು ಮಾಡಿ, ನಾವು ಎಷ್ಟೇ ಹೇಳ್ದ, ನೋಡಪ್ಪ ನಿಮ್ಮ ಮನೇಲಿ ಇರೋಕ್ಕಾಗ್ತಾಯಿಲ್ಲ ಇವಳಿಗೆ, ಇವಳೇ ಮನೆ ಮಾಡಿದ್ದಾಳೆ, ನೀ ದುಡಿತೀಯ, ತಿಂಗಳಿಗೆ 15,000 ಕೊಡು, ಅವಳು ಸಂಸಾರ ಮಾಡ್ಕೊಯ್ತಾಳೆ, 2 ಮಕ್ಕಳಿದ್ದಾರೆ, ಅವ್ರ ಎಜುಕೇಷನ್ ಏನಿದೆ ಎಲ್ಲ ಅವಳು ನೋಡ್ಕೊತಾಳೆ, ತಿಂಗಳಿಗೆ 15,000 ಕೊಡು, ನಿಂಗೆ ಏನು ಊಟ ಬೇಕು ಏನು ಬೇಕು ಎಲ್ಲ ನೋಡ್ಕೊತಾರೆ ಅಂತ. ಆದರೆ ಅವನು ಒಪ್ಪಿಲ್ಲ, ನಮ್ಮನೆಗೇ ಬರಬೇಕು ಅಂತ. ಇವಳನ್ನ ಹೋಗಮ್ಮ ಅಂದರೆ, ಇಲ್ಲ ಸರ್ ಅಲ್ಲಿ ಹೋದ್ರೆ ಇವನು ಡೈಲಿ ಪಾರಿವಾಳ ರೇಸ್ ಆಡ್ಕೊಂಡು ದುಡ್ಡೆಲ್ಲ ಖಾಲಿ ಮಾಡ್ಕೊತಾನೆ, ಇವ್ರ ಹತ್ರ ಕುಡ್ಕೊಬಂದು ನನಗೆ ಹೊಡಿಯೋದು, ಮಕ್ಳಿಗೆ ಹೊಡಿಯೋದು ಮಾಡ್ತಾನೆ. ನೀವು ನಿಮ್ಮ ಅತ್ತೆ ಮಾವ ಇದ್ದಾರಲ್ಲಮ್ಮ, ಅತ್ತೆ ಮಾವ ಇಬ್ಬರೂ ಗಂಡನ ಪರನೇ, ನನ್ನ ಪರ ಮಾತಾಡಲ್ಲ. ಅದಕ್ಕೆ ಡೈವರ್ಸ್ ಕೊಡಿಸ್ದೆ. ಅದೇ ರೀತಿ ಸೆಟ್ಲ್ಮೆಂಟ್ ಚಿತ್ರದುರ್ಗದ ಒಂದು ಕೇಸು, ಅದರಲ್ಲಿ 3 ಹೆಣ್ಮಕ್ಳು, ಅವ್ರಿಗೆ ಡೈವರ್ಸಿಗೆ ಬಂದಾಗ ನಾವು ಹುಡುಗನ ಕಡೆ ಕೋರ್ಟ್ ಹೇಳ್ತು ಮೇಂಟೆನೆನ್ಸ್ ಡಿಕ್ಲೇರ್ ಮಾಡ್ತೀನಿ ಅಂತ. ಇಂಟ್ರಿಮ್ ಮೇಂಟೆನೆನ್ಸ್ ಅಂತೀವಿ, ಫೈನಲ್ ಮೇಂಟೆನೆನ್ಸ್ ಬೇರೆ ಆಯ್ತು, ಡಿಕ್ರಿ ಆಗೋದು. ಇಂಟ್ರಿಮ್ ಮೇಂಟೆನೆನ್ಸ್ ಆದರೆ ಕೇಸ್ ಆಗ್ತ ತಕ್ಷಣವೇ ಮೇಂಟೆನೆನ್ಸ್ ಆರ್ಡ್ರ್ ಆಗುತ್ತೆ. ಅದರಲ್ಲಿ ಒಬ್ಬೊಬ್ರಿಗೆ 15,000 45,000 ಆರ್ಡ್ರ್ ಮಾಡ್ತು. ಪಾಪ ಇವನು ಅಲ್ಲಿ ಒಂದು ಇದು ನಗರಸಭೆ ಮೆಂಬರು, ಇವನು ತಿಂಗಳಿಗೆ 45,000 ಎಲ್ಲಿ ಕಟ್ತಾನೆ? ನನಗೂ ಕಷ್ಟಪಟ್ಟು 10 ತಿಂಗಳು ಕಟ್ತಾನೆ 4.5 ಲಕ್ಷ, ಆಗಲಿಲ್ಲ. ಅವರೇನೋ 1 ತಿಂಗಳು ಕಟ್ಟಿಲ್ಲ, ವಾರಂಟ್ ಮಾಡಿಸ್ತಾರೆ. ಇವನು ಪಾಪ ಜೈಲಿಗೆ ಹೋಗ್ಬೇಕು. ಲಾಸ್ಟ್ಗೆ ಮಾತಾಡಿದೆ ಅವ್ರ ಹತ್ರ, ಸರ್ ಈ ಥರ ಆದರೆ ಪರಿಸ್ಥಿತಿ ಇದಾಗುತ್ತೆ, ಈಗ ಸೆಟ್ಲ್ಮೆಂಟ್ ಮಾಡಿಕೊಂಡು ಹಿಂಗೆ ಕರ್ಕೊಂಡೋಗಿ ಜೀವನ ಮಾಡಿ ಅಂದ. ಆಮೇಲೆ ಲಾಸ್ಟ್ಗೆ ಸರ್ ನೀವು ಏನು ಹೇಳ್ತೀರ ಹಂಗೆ ಮಾಡ್ತೀನಿ ಸರ್ ಅಂದ. ಆಮೇಲೆ ಆಯಮ್ಮನ ಕರೆದೆ, ಮಾತಾಡಿದೆ. ಅದಕ್ಕಿಲ್ಲ ಸರ್ ಅವ್ರು ಹಂಗೆ ಹಿಂಗೆ ಏನೇನೋ ಕೇಳಿದ್ಲು. ನೋಡಮ್ಮ, ಫಾಸ್ಟ್ ಈಸ್ ಫಾಸ್ಟ್, ಪ್ರೆಸೆಂಟು ಈಗ ನಾ ಹೇಳ್ತಿದ್ದೀನಿ, ಹೋಗಿ ಸಂಸಾರ ಮಾಡ್ತೀಯ ಇಲ್ವ? ಲಾಸ್ಟ್ಗೆ ಅವ್ರ ಅಪ್ಪ ಅಮ್ಮಂದು ಇಲ್ಲಿ ವಿಚ್ಛೇದನಕ್ಕೆ ಮುಖ್ಯ ಕಾರಣ ಗಂಡ ಹೆಂಡತಿ ಮಧ್ಯೆ 3ನೇ ವ್ಯಕ್ತಿ ಯಾವಾಗ ಬರ್ತಾರೋ ಯಾವಾಗಲೇ ಅದು ವಿಚ್ಛೇದ. 3ನೇ ವ್ಯಕ್ತಿ ಯಾರು? ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು. ಇವರು ಫಸ್ಟ್, ನಾವು ಲೀಗಲ್ ಏರ್ಸ್ ಅಂತೀವಿ, ಫಸ್ಟ್ ಲೀಗಲ್ ಏರ್ಸ್, ಸೆಕೆಂಡ್ ಲೀಗಲ್ ಏರ್ಸ್, ಥರ್ಡ್ ಲೀಗಲ್ ಏರ್ಸ್ ಅಂತ ಒರಿಜಿನಲ್ ಸೂಟಲ್ಲಿ. ಅದೇ ರೀತಿ ಇವರಿಂದ ಇಲ್ಲಿ ಗಂಡ ಹೆಂಡತಿ ಚೆನ್ನಾಗಿರೋಕೆ ರೆಡಿ ಇರ್ತಾರೆ, ಅವರಮ್ಮ ಬಿಡೋಲ್ಲ. ಈಗ ಮುದುಡಿದ ತಾವರೆ ಅರಳಿತು ಅಂತ ನೆನ್ನೆ ಫಿಲಮ್ ಬಂದಿತ್ತು ಟಿ ವಿಲಿ, ಸೇಮ್ ಇದೇ ರೀತಿ ಇದು ಆ ಲಕ್ಷ್ಮಿ ಮತ್ತು ಅನಂತ್ನಾಗು ಇರ್ತಿತ್ತು. ಅದರಲ್ಲಿ ಏನು ಅಂದರೆ ಪಾಪ ಅವ್ರ ತಾಯಿ ಲೀಲಾವತಿ ಆ ಮಗಳನ್ನ ಗಂಡನ ಜೊತೆ ಕಳಿಸೋಕ್ಕೆ ರೆಡಿ ಇದ್ದಾಳೆ. ಬಟ್ ಇವರು ಅವಳಿಗೆ ಇಷ್ಟ ಇಲ್ಲ ಹೋಗೋಕ್ಕೆ. ಅದಕ್ಕೆ ಸಪೋರ್ಟಾಗಿ ಅವ್ರ ತಂದೆ ಇರ್ತಾರೆ ಅಶ್ವತ್ತು, ಮತ್ತು ಮುಖ್ಯಮಂತ್ರಿ ಚಂದ್ರು, ಮೈಸೂರು ಲೋಕೇಶ್ ಇವರು. ಅಂದರೆ ಆ ಸಿನಿಮಾದಲ್ಲಿ ಯಾವ ರೀತಿ ಇದೆ, ಮಗು ಸತ್ತೋದ್ಮೇಲೆ ಮತ್ತೆ ಒಂದಾಗ್ತಾರೆ. ಇಲ್ಲಿ ವಿಚ್ಛೇದನ ನಾವು ಯಾಕೆಂದ್ರೆ ವಿಚ್ಛೇದನದಲ್ಲಿ ನಾನು ನೋಡಿರೋ ಪ್ರಕಾರ ಸುಮಾರು 60-70 ರೀತಿ ಕೇಸಸ್ ಬರುತ್ತೆ. ಒಂದರಲ್ಲಿ 1 ಕೋಟಿ ಮೇಂಟೆನೆನ್ಸ್ ಕೇಳಿದ್ಲು, ಎಷ್ಟು ಕೊಡಿಸ್ಬೋದು? 1 ಕೋಟಿ ಕೇಳಿದಾರ, ಮೇಂಟೆನೆನ್ಸ್ ಎಷ್ಟು ಕೊಡಿಸ್ಬೋದು ಅವ್ರಿಗೆ? ಅವರ ಆರ್ಥಿಕತೆ, ಫೈನಾನ್ಸಿಯಲ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ 1 ಕೋಟಿ ಕೇಳಿದ್ಲು, ಲಾಸ್ಟ್ಗೆ 1 ರೂಪಾಯಿ ಕೊಡಿಸಿಲ್ಲ, ಡೈವರ್ಸ್. ನೆಕ್ಸ್ಟ್ ಇನ್ನೊಂದು ಕೇಸಲ್ಲಿ 1 ಕೋಟಿ ಕೇಳಿದ್ಲು, 3 ಲಕ್ಷ ಕೊಡಿಸ್ತಾರೆ. ಯಾಕಂದ್ರೆ ಅವರ ಜೀವನ ಏನು ಮಾಡ್ತಾರೆ. ಇಲ್ಲಿ 1 ಕೋಟಿಲಿ ಅವಳಿಗೆ ಇವನಿಗೂ 1 ಲಕ್ಷ ಸ್ಯಾಲ್ರಿ ಇದೆ, ಅವಳಿಗೂ 1 ಲಕ್ಷ ಸ್ಯಾಲ್ರಿ ಇದೆ. ಬಟ್ ಅವಳು ಈ ಸ್ಟೇಟ್ಮೆಂಟ್ನ ಅರ್ಜಿ ಹಾಕ್ತಾ ಕೋರ್ಟ್ಗೆ, ಸಮಯ ಅವ್ರ ಅಕೌಂಟ್ ಡೀಟೇಲ್ಸು ಕೊಡ್ತಾ ಇಲ್ಲ, ದಯವಿಟ್ಟು ಆರ್ಡ್ರ್ ಮಾಡಿ ಅಂತ. ಕೋರ್ಟ್ ಆರ್ಡ್ರ್ ಮಾಡೋದಕ್ಕೆ ಅವ್ರು ಅಬ್ಜೆಕ್ಷನ್ ಹಾಕಿದ್ರು, ಇಲ್ಲ ಮಾಡಲ್ಲ ಅಂತ. ಆಮೇಲೆ ಇನ್ಕಮ್ ಟ್ಯಾಕ್ಸ್, ನಾವು ಎಲ್ಲೇ ತಪ್ಪಿಸ್ಕೊಂಡ್ರೂ ಒಂದು ಕಡೆ ಸಿಕ್ಕಾಕತ್ತೀವಿ. ಇನ್ಕಮ್ ಟ್ಯಾಕ್ಸ್, ಅವಳು ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಆಗ್ತಿದೆಯಲ್ಲ, ಅದ್ರದ್ದು ಡೀಟೇಲ್ಸ್ ತಂದು ಕೋರ್ಟ್ಗೆ ಹಾಕಿದ ತಕ್ಷಣ ಅವ್ಳು ಡೈವರ್ಸ್ ಕೊಟ್ಬಿಟ್ಟು 1 ರೂಪಾಯಿ ಬೇಡ. ಹಾಗಾಗಿ ವಿಚ್ಛೇದನ, ಇಲ್ಲಿ ವಿಚ್ಛೇದನ ಏನಕ್ಕಾದ್ರೆ 100ಕ್ಕೆ ಇವತ್ತು ಬೆಂಗಳೂರಲ್ಲಿ 8,000 ಡೈವರ್ಸ್ ಆಗುತ್ತೆ ಅಂದರೆ ಬೆಂಗಳೂರು ಒಂದರಲ್ಲೇ ಒಂಥರ ಆತಂಕಕಾರಿ ಬೆಳವಣಿಗೆಗಳು. ಈಗ ಇವನು ಬಿಟ್ಟು ಅವನ ಹತ್ರ ಹೋದ್ರೆ ಅವನು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ, ಅವನು ಇವಳ ಹತ್ರ ಇರೋ ಅಷ್ಟು ಕಿತ್ಕೊತಾನೆ, ಲಾಸ್ಟ್ಗೆ ಅವನು ಬಿಟ್ಟು ರೈಟ್ ಹೇಳ್ತಾನೆ. ಮತ್ತು ಇನ್ನೊಂದು ಇಲ್ಲಿ ಇಬ್ಬರು ನಮ್ಮ ಸುಪ್ರೀಂ ಕೋರ್ಟು ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ, ಲೀವಿಂಗ್ ರಿಲೇಷನ್ಶಿಪ್ ಅಂತ. ಲೀವಿಂಗ್ ರಿಲೇಷನ್ಶಿಪ್ಪು ಇದಕ್ಕಿಂತಲೂ ಕೆಟ್ಟದು.
ಬಟ್ ನಾವು ಇದನ್ನು ಟಿ ವಿಯಿಂದ ಮೊಬೈಲಿಂದ ಹಾಳಾಯ್ತಾರೆ ಅಂತಲ್ಲ ಅಲ್ಲಲ್ಲ, ನಾವು ತಂದೆ ತಾಯಿಗಳು ಮಕ್ಕಳಿಗೆ ಚಿಕ್ಕದ್ರಿಂದಲೇ ಕಲಿಸ್ಬೇಕು. ಈಗ ಹಿಂದೆ 5 ವರ್ಷದ ಮಗುಗೆ ಮನೆ ಕೆಲಸ ಮಾಡೋದು ಹೇಳ್ಕೊಡ್ತಿದ್ರು. ಇವತ್ತು ಡಿಗ್ರಿ ಓದೋವರೆಗೂ ಏನು ಹೇಳಲ್ಲ, ಆಮೇಲೆ ಮಾಡೋದ್ರೆ ಎಲ್ಲಿ ಮಾಡ್ತಾಳೆ? ಮಾಡಲ್ಲ. ಹಂಗಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಈ ವಿಚ್ಛೇದನಕ್ಕೆ ಮೂಲ ಕಾರಣ ಫಸ್ಟ್ ತಂದೆ ತಾಯಿಗಳು, ಆಮೇಲೆ ಸಮಾಜ, ಆಮೇಲೆ ಮೊಬೈಲು, ಈ ಸಾಮಾಜಿಕ ಮಾಧ್ಯಮಗಳು, ಫೇಸ್ಬುಕ್ಕು, ಯೂಟ್ಯೂಬು ಇವು, ಮತ್ತು ಅವರ ಒಂದು ಫ್ರೆಂಡ್ಶಿಪ್ಪು, ನೆಕ್ಸ್ಟು ಅವರ ವಿದ್ಯೆ, ಹಣ, ಇವೆಲ್ಲ ಕಾರಣ ಆಗ್ತವೆ. ಅದಕ್ಕೆ ಮೊದಲು ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ತಮ್ಮೆಲ್ಲರಿಗೂ